ಅದು ಮಲೆನಾಡಿನ ದಟ್ಟ ಅರಣ್ಯದ ಮಧ್ಯ ಇದ್ದ ಒಂದು ಹಳೆಯ ಬ್ರಿಟಿಷ್ ಕಾಲದ ಬಂಗಲೆ. ಆ ಊರಿನ ಜನ ಅದನ್ನ ಬೇಟೆಗಾರನ ಬಂಗಲೆ ಎಂದು ಕರೆಯುತ್ತಿದ್ದರು. ಕಳೆದ 40 ವರ್ಷಗಳಿಂದ ಆ ಕಡೆ ಯಾರೂ ಸುಳಿದಿರಲಿಲ್ಲ. ಆದ್ರೆ ವಿಕ್ರಮ್ ಮತ್ತು ಅವನ 3 ಸ್ನೇಹಿತರಾದ ಅಮಿತ್, ರಿಯಾ ಮತ್ತು ಕಾವ್ಯಾಗೆ ಇಂತಹ ರಹಸ್ಯ ಜಾಗಗಳನ್ನು ಎಕ್ಸ್‌ಪ್ಲೋರ್ ಮಾಡುವುದೆಂದರೆ ಅತಿಯಾದ ಹುಚ್ಚು. ಅಂದು ಅಮಾವಾಸ್ಯೆಯ ರಾತ್ರಿ. ಜೋರಾಗಿ ಮಳೆ ಸುರಿಯುತ್ತಿತ್ತು. ವಿಕ್ರಮ್ ತನ್ನ ಫ್ರೆಂಡ್ಸ್ ಜೊತೆ ಕಾರಿನಲ್ಲಿ ಆ ಬಂಗಲೆಯ ಮುಂದೆ ಬಂದು ನಿಂತನು. ರಾತ್ರಿಯ ಕತ್ತಲಲ್ಲಿ, ಮಿಂಚಿನ ಬೆಳಕಿನಲ್ಲಿ ಆ ಬಂಗಲೆ ಒಂದು ದೆವ್ವದ ಮುಖದಂತೆ ಕಾಣುತ್ತಿತ್ತು. ಬೇಡ ವಿಕ್ರಮ್, ಇಲ್ಲಿ ಏನೋ ಸರಿಯಿಲ್ಲ ಅನ್ನಿಸ್ತಿದೆ, ವಾಪಸ್ ಹೋಗೋಣ ಎಂದಳು ಕಾವ್ಯ ಭಯದಿಂದ ನಡುಗುತ್ತಾ. ಛೆ, ನೀನೊಬ್ಳು ಹೇಡಿ, ನಾವಿಲ್ಲಿಗ್ ಬಂದಿದ್ದೇ ಅಡ್ವೆಂಚರ್ ಮಾಡೋಕೆ ಎಂದು ನಗುತ್ತಾ ಅಮಿತ್ ಕಾರಿನ ಬಾಗಿಲು ತೆರೆದನು. ಎಲ್ಲರೂ ಟಾರ್ಚ್ ಹಿಡಿದು ಬಂಗಲೆಯ ಒಳಗಡೆ ಹೆಜ್ಜೆ ಇಟ್ಟರು. ಒಳಗೆ ಹೋಗ್ತಿದ್ದಂತೆ ಹಳೆಯ ಮರದ ವಾಸನೆ ಮತ್ತು ಧೂಳು ಅವರ ಮೂಗಿಗೆ ಬಡಿಯಿತು. ಗೋಡೆಯ ಮೇಲೆ ಬ್ರಿಟಿಷ್ ಅಧಿಕಾರಿಯೊಬ್ಬನ ದೊಡ್ಡ ಭಾವಚಿತ್ರವಿತ್ತು. ಆ ಚಿತ್ರದಲ್ಲಿದ್ದ ಕಣ್ಣುಗಳು ತಾವೆತ್ತ ಹೋದ್ರೂ ತಮ್ಮನ್ನೇ ನೋಡ್ತಿರುವಂತೆ ರಿಯಾಗೆ ಭಾಸವಾಯಿತು. ರಾತ್ರಿ 12 ಗಂಟೆಯಾಗುತ್ತಿರಬಹುದು. ಹಠಾತ್ತಾಗಿ ಲಿವಿಂಗ್ ರೂಂನಲ್ಲಿದ್ದ ಹಳೆಯ ಗ್ರಾಮೋಫೋನ್ ತಾನಾಗಿಯೇ ತಿರುಗಲು ಆರಂಭಿಸಿತು. ಅದರಿಂದ ಒಂದು ಹಳೆಯ, ಕರ್ಕಶವಾದ ಇಂಗ್ಲಿಷ್ ಹಾಡು ಕೇಳಿಬರಲಾರಂಭಿಸಿತು. ಯಾರಿದ್ದೀರಿ ಅಲ್ಲಿ ಎಂದು ವಿಕ್ರಮ್ ಜೋರಾಗಿ ಕೂಗಿದನು. ಯಾರೂ ಇರಲಿಲ್ಲ. ಹಾಡು ದಿಢೀರನೆ ನಿಂತುಹೋಯಿತು. ಆದರೆ ಮರುಕ್ಷಣವೇ ಮೇಲಿನ ಮಹಡಿಯಿಂದ ಯಾರೋ ಭಾರವಾದ ಬೂಟುಗಳನ್ನು ಹಾಕಿಕೊಂಡು ಜೋರಾಗಿ ಓಡಾಡುತ್ತಿರುವ ಶಬ್ದ ಟಪ್ 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 ಎಂದು ಕೇಳಿಸಿತು. ನಾನ್ ಮೇಲ್ಹೋಗಿ ನೋಡ್ತೀನಿ ಎಂದು ಅಮಿತ್ ಧೈರ್ಯವಾಗಿ ಮೆಟ್ಟಿಲುಗಳನ್ನು ಹತ್ತಿ ಹೋದನು. ಮಿಕ್ಕ 3 ಕೆಳಗೆ ಕಾಯುತ್ತಿದ್ದರು. 5 ನಿಮಿಷಗಳಾದರೂ ಅಮಿತ್ ಕೆಳಗೆ ಬರಲಿಲ್ಲ. ಅಮಿತ್, ಅಮಿತ್ ಎಂದು ವಿಕ್ರಮ್ ಕೂಗಿದನು. ಯಾವುದೇ ಉತ್ತರ ಬರಲಿಲ್ಲ. ಕಾವ್ಯ ಅಳಲು ಪ್ರಾರಂಭಿಸಿದಳು. ವಿಕ್ರಮ್ ಮತ್ತು ರಿಯಾ ಮೆಟ್ಟಿಲು ಹತ್ತಿ ಮೇಲಿನ ಕೋಣೆಗೆ ಹೋದರು. ಅಲ್ಲಿ ಅಮಿತ್ ಇರಲಿಲ್ಲ. ಆದರೆ ಅವನ ಕೈಯಲ್ಲಿದ್ದ ಟಾರ್ಚ್ ಲೈಟ್ ಮಾತ್ರ ನೆಲದ ಮೇಲೆ ಬಿದ್ದಿತ್ತು. ಆ ಟಾರ್ಚ್ ಬೆಳಕಿನಲ್ಲಿ ಗೋಡೆಯ ಮೇಲೆ ರಕ್ತದಿಂದ ಬರೆದಿದ್ದ ಬರಹ ಕಾಣಿಸಿತು. ನಿಮ್ಮಲ್ಲಿ ಯಾರೂ ಜೀವಂತವಾಗಿ ಹೊರಗೆ ಹೋಗುವುದಿಲ್ಲ ಎಂದು. ಅದನ್ನು ನೋಡಿದ ರಿಯಾ ಜೋರಾಗಿ ಕಿರುಚಿದಳು. ಭಯದಿಂದ 3 ಕೆಳಗೆ ಓಡಿಬಂದರು. ಆದರೆ ಕೆಳಗೆ ಕಾಯುತ್ತಿದ್ದ ಕಾವ್ಯ ಕೂಡ ಕಾಣೆಯಾಗಿದ್ದಳು. ಕೇವಲ ಅವಳ ಕೈಬಳೆಗಳು ನೆಲದ ಮೇಲೆ ಒಡೆದು ಬಿದ್ದಿದ್ದವು. ಈಗ ವಿಕ್ರಮ್ ಮತ್ತು ರಿಯಾಗೆ ಪ್ರಾಣಭಯ ಶುರುವಾಯಿತು. ಮುಖ್ಯ ಬಾಗಿಲಿನ ಕಡೆಗೆ ಓಡಿಹೋಗಿ ಅದನ್ನು ತಳ್ಳಿದರು. ಆದರೆ ಆ ಭಾರೀ ಮರದ ಬಾಗಿಲು ಹೊರಗಿನಿಂದ ಯಾರೋ ಲಾಕ್ ಮಾಡಿದಂತೆ ಇತ್ತು. ಅದು ಅಲುಗಾಡ್ತಲೇ ಇರಲಿಲ್ಲ. ಅಷ್ಟರಲ್ಲಿ ಬಂಗಲೆಯ ಎಲ್ಲಾ ಲೈಟ್ಗಳೂ ತಾವಾಗಿಯೇ ಆನ್ ಮತ್ತು ಆಫ್ ಆಗತೊಡಗಿದವು. ಇಡೀ ಬಂಗಲೆಯಲ್ಲಿ ಒಬ್ಬ ಹೆಂಗಸಿನ ವಿಕೃತ ಅಳುವಿನ ಶಬ್ದ ಮತ್ತು ನಗುವಿನ ಶಬ್ದ ಒಟ್ಟಿಗೆ ಕೇಳಿಸತೊಡಗಿತು. ರಿಯಾ ಭಯದಿಂದ ವಿಕ್ರಮ್ ಬೆನ್ನ ಹಿಂದೆ ಅಡಗಿಕೊಂಡ್ಳು. ವಿಕ್ರಮ್ ಹಿಂದೆ ತಿರುಗಿ ನೋಡಿದಾಗ ಅವನ ರಕ್ತ ಹೆಪ್ಪುಗಟ್ಟುವಂತಾಯಿತು. ಅಲ್ಲಿ ರಿಯಾ ಇರ್ಲಿಲ್ಲ. ಅವಳ ಜಾಗದಲ್ಲಿ ಬಿಳಿ ಬಟ್ಟೆ ಧರಿಸಿದ, ಕಣ್ಣುಗಳಲ್ಲಿ ಕೇವಲ ಕತ್ತಲೆ ಇರುವ, ಮುಖವೆಲ್ಲ ಸುಟ್ಟಿರುವ ಒಂದು ಭೀಕರ ಆಕೃತಿ ನಿಂತಿತ್ತು. ಅದು ವಿಕ್ರಮ್ನ ಕುತ್ತಿಗೆಯನ್ನು ಹಿಡಿದು ಗಾಳಿಯಲ್ಲಿ ಎತ್ತಿತು. ಮಾರನೇ ದಿನ ಬೆಳಗ್ಗೆ ಮಳೆ ನಿಂತಿತ್ತು. ಊರಿನ ಜನ ಬಂಗಲೆಯ ಹತ್ತಿರ ಬಂದಾಗ ಅವರಿಗೆ ಬಂಗಲೆಯ ಮುಂಭಾಗದಲ್ಲಿ ವಿಕ್ರಮ್ನ ಕಾರು ಮಾತ್ರ ಕಾಣಿಸಿತು. ಬೆಳಿಗ್ಗೆ ಊರಿನ ಜನ ಕಾರನ್ನು ನೋಡಿ ಪೊಲೀಸರಿಗೆ ಫೋನ್ ಮಾಡಿದ್ರು. ಆದ್ರೆ ಪೊಲೀಸರು ಬಂಗಲೆಯ ಒಳಗೆ ಬಂದು ತಲಾಶ್ ನಡೆಸಿದಾಗ ಅವರಿಗೆ ಯಾವುದೇ ಶವವಾಗಲಿ ಅಥವಾ ರಕ್ತದ ಕಲೆಗಳಾಗಲಿ ಸಿಗ್ಲಿಲ್ಲ. ವಿಕ್ರಮ್, ಅಮಿತ್, ರಿಯಾ ಮತ್ತು ಕಾವ್ಯ 4 ಜನ ಗಾಳಿಯಲ್ಲಿ ಕರಗಿ ಹೋದಂತೆ ಮಾಯವಾಗಿದ್ರು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ನಿಜವಾದ ಆಟ ಈಗಷ್ಟೇ ಶುರುವಾಗಿತ್ತು. ಆ ಘಟನೆ ನಡೆದು 4 ವರ್ಷಗಳು ಕಳೆದಿದ್ದವು. ಆ 4 ಜನ ಸ್ನೇಹಿತರ ತಂಡದಲ್ಲಿದ್ದ ಅಮಿತ್ನ ತಮ್ಮ ಆಕಾಶ್ ಈಗ ದೊಡ್ಡವನಾಗಿದ್ದನು. ತನ್ನ ಅಣ್ಣ ಮತ್ತು ಅವನ ಸ್ನೇಹಿತರು ಏನಾದರೂ ಎಂಬ ಸತ್ಯವನ್ನು ಪತ್ತೆ ಹಚ್ಚಲೇಬೇಕು ಎಂದು ಅವನು ಪಣ ತೊಟ್ಟಿದ್ದನು. ಅದಕ್ಕಾಗಿ ಅವನು ಕತ್ತಲೆಯಲ್ಲಿ ಕೆಲಸ ಮಾಡುವ ಹೈಟೆಕ್ ಇನ್ಫ್ರಾರೆಡ್ ಕ್ಯಾಮೆರಾಗಳು, ಧ್ವನಿ ರೆಕಾರ್ಡರ್, ಇವಿಪಿ ಮತ್ತು ಕೆಲವು ಅತ್ಯಾಧುನಿಕ ಡಿಟೆಕ್ಟರ್ಗಳನ್ನು ತೆಗೆದುಕೊಂಡು ಒಬ್ಬನೇ ಆ ಬೇಟೆಗಾರನ ಬಂಗಲೆಗೆ ಬಂದನು. ಅದು ಕೂಡ
ಒಂದು ಅಮಾವಾಸ್ಯೆಯ ರಾತ್ರಿಯೇ ಆಗಿತ್ತು. ಆಕಾಶ್ ಧೈರ್ಯವಾಗಿ ಬಂಗಲೆಯ ಒಳಗಡೆ ಹೆಜ್ಜೆ ಇಟ್ಟನು. 4 ವರ್ಷಗಳ ಹಿಂದೆ ನಡೆದ ಘಟನೆಯ ಗುರುತಾಗಿ ಕಾವ್ಯಾಳ ಒಡೆದ ಬಳೆಗಳು ಇನ್ನೂ ಅಲ್ಲೇ ಧೂಳಿನಲ್ಲಿ ಬಿದ್ದಿದ್ದವು. ಆಕಾಶ್ ಇಡೀ ಲಿವಿಂಗ್ ರೂಂನಲ್ಲಿ ಕ್ಯಾಮರಾಗಳನ್ನು ಫಿಕ್ಸ್ ಮಾಡಿದನು ಮತ್ತು ತನ್ನ ಧ್ವನಿ ರೆಕಾರ್ಡರ್ ಆನ್ ಮಾಡಿ ಮೇಜನ ಮೇಲಿಟ್ಟನು. ನಿಮ್ಮ ಹೆಸರೇನು? ನನ್ನ ಅಣ್ಣ ಎಲ್ಲಿದ್ದಾನೆ? ನೀನು ನಿಜವಾಗಿಯೂ ಇಲ್ಲಿದ್ದೀಯಾ? ಎಂದು ಆಕಾಶ್ ಶೂನ್ಯತೆಯನ್ನು ನೋಡಿ ಪ್ರಶ್ನಿಸಿದನು. ಮೊದಲ 5 ನಿಮಿಷ ಸಂಪೂರ್ಣ ನಿಶ್ಶಬ್ದವಾಗಿತ್ತು. ಆದರೆ 6ನೇ ನಿಮಿಷಕ್ಕೆ ಇನ್ಫ್ರಾರೆಡ್ ಕ್ಯಾಮೆರಾದ ಮಾನಿಟರ್ನಲ್ಲಿ ಒಂದು ವಿಚಿತ್ರ ಆಕೃತಿ ಕಾಣಿಸಿತು. ಅದು ಮೆಟ್ಟಿಲ ಮೇಲಿಂದ ನಿಧಾನವಾಗಿ ಕೆಳಗೆ ಇಳಿದು ಬರುತ್ತಿತ್ತು. ಆಕಾಶ್ ಧೈರ್ಯಗೆಡದೆ ರೆಕಾರ್ಡರ್ನ ಹೆಡ್ಫೋನ್ ಕಿವಿಗೆ ಹಾಕಿಕೊಂಡನು. ಆ ಕಡೆಯಿಂದ ಕೇಳಿಬಂದ ಧ್ವನಿ ಅವನ ಮೈ ನಡುಗಿಸಿತು. ಅದು ಬೇರೆ ಯಾರ್ದೂ ಅಲ್ಲ, ಅವನ ಸ್ವಂತ ಅಣ್ಣ ಅಮಿತ್ನ ಧ್ವನಿಯಾಗಿತ್ತು. ಆಕಾಶ್, ಇಲ್ಲಿಂದ ಓಡಿ ಹೋಗು, ಅವಳು ನಮ್ಮನ್ನು ಬಿಡುವುದಿಲ್ಲ, ಓಡಿ ಹೋಗು ಎಂದು ಅಮಿತ್ನ ಧ್ವನಿ ದೈನೇಸಿಯಾಗಿ ಹಲುಬುತ್ತಿತ್ತು. ಅಣ್ಣ, ಎಲ್ಲಿದ್ದೀಯಾ ನೀನು ಎಂದು ಆಕಾಶ್ ಕಿರುಚಿದನು. ಅಷ್ಟರಲ್ಲಿ ಕ್ಯಾಮ್ರಾ ಮಾನಿಟರ್ನಲ್ಲಿ ಕಾಣಿಸುತ್ತಿದ್ದ ಆಕೃತಿ ಆಕಾಶ್ನ ತೀರಾ ಹತ್ತಿರ ಬಂದಿತ್ತು. ಆಕಾಶ್ ಟಾರ್ಚ್ ಆನ್ ಮಾಡಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಕ್ಯಾಮ್ರಾ ಪರದೆಯಲ್ಲಿ ಮಾತ್ರ ಆಕಾಶ್ನ ಪಕ್ಕದಲ್ಲೇ 4 ಜನ ನಿಂತುಕೊಂಡಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ವಿಕ್ರಮ್, ಅಮಿತ್, ರಿಯಾ ಮತ್ತು ಕಾವ್ಯ. ಆದರೆ ಅವರ ಮುಖಗಳಲ್ಲಿ ಜೀವವಿರಲಿಲ್ಲ. ಅವರ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಬಾಯಿಯಿಂದ ರಕ್ತ ಒಸರುತ್ತಿತ್ತು. ಅವರು ಮನುಷ್ಯರಂತೆ ಇರಲಿಲ್ಲ. ಆ ಬಂಗಲೆಯ ದೆವ್ವಕ್ಕೆ ಗುಲಾಮರಾದ ಬೇರೆ ಕಣ್ಣಿಗೆ ಕಾಣಿಸದ ಆತ್ಮಗಳಾಗಿದ್ದರು. ಅವರೆಲ್ಲರೂ ಆಕಾಶ್ನನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದರು. ಅವರ ಹಿಂದೆ ಆ ಬಿಳಿ ಬಟ್ಟೆಯ ಸುಟ್ಟ ಮುಖದ ಹೆಣ್ಣು ದೆವ್ವ ಗಾಳಿಯಲ್ಲಿ ತೇಲುತ್ತಾ ನಿಂತಿತ್ತು. ಅದು ತನ್ನ ಕರಕಲಾದ ಕೈಯಿಂದ ಆಕಾಶ್ನ ಅಣ್ಣ ಅಮಿತ್ಗೆ ಸಗ್ನೆ ಮಾಡಿತ್ತು. ತಕ್ಷಣ ಅಮಿತ್ನ ಆತ್ಮ ಆಕಾಶ್ನ ಕುತ್ತಿಗೆಯನ್ನು ಹಿಡಿಯಲು ಮುಂದಕ್ಕೆ ಬಂದಿತು. ತನ್ನ ಸ್ವಂತ ಅಣ್ಣನೇ ತನ್ನನ್ನು ಕೊಲ್ಲಲು ಬರುತ್ತಿರುವುದನ್ನು ಕಂಡು ಆಕಾಶ್ಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಧೈರ್ಯವೆಲ್ಲ ಇಲ್ಲವಾಗಿ ಅವನು ಬಂಗಲೆಯ ಮುಖ್ಯ ಬಾಗಿಲಿನ ಕಡೆಗೆ ಓಡಿದನು. ಬಾಗಿಲು ತಾನಾಗಿಯೇ ಲಾಕಾಗಿತ್ತು. ಆಕಾಶ್ ತನ್ನ ಕೈಯಲ್ಲಿದ್ದ ಕಬ್ಬಿಣದ ರಾಡ್ನಿಂದ ಬಾಗಿಲನ್ನು ಜೋರಾಗಿ ಹೊಡೆದು ಮುರಿಯಲು ಯತ್ನಿಸಿದನು. ಇಡೀ ಬಂಗಲೆಯಲ್ಲಿ ಆ 4 ಜನರ ವಿಕೃತ ನಗುವಿನ ಶಬ್ದ ಪ್ರತಿಧ್ವನಿಸುತ್ತಿತ್ತು. ಬಾ ಆಕಾಶ್, ನಮ್ಮ ಜೊತೆಯೇ ಉಳಿದುಕೋ ಎಂದು 4 ಒಟ್ಟಿಗೆ ಕೂಗಿದರು. ಆಕಾಶ್ ಬಾಗಿಲನ್ನು ಮುರಿದು ಹೇಗೋ ಹೊರಗೆ ಜಿಗಿದು ತನ್ನ ಜೀವ ಉಳಿಸಿಕೊಂಡರೆ ಸಾಕೆಂದು ಕಾಡಿನ ರಸ್ತೆಯಲ್ಲಿ ಜೋರಾಗಿ ಓಡಲಾರಂಭಿಸಿದನು. ಹಿಂದೆ ತಿರುಗಿ ನೋಡಿದಾಗ ಬಂಗಲೆಯ ಮೇಲಿನ ಮಹಡಿಯ ಕಿಟಕಿಯಲ್ಲಿ ಆ 4 ಸ್ನೇಹಿತರು ಮತ್ತು ಆ ದೆವ್ವ ನಿಂತು ಇವನನ್ನೇ ನೋಡುತ್ತಾ ಕೈಬೀಸುತ್ತಿದ್ದರು. ಆಕಾಶ್ ಹೇಗೋ ಪಾರಾಗಿ ಊರು ಸೇರಿದ. ಆದರೆ ಅಂದಿನಿಂದ ಆ ಬಂಗಲೆಯ ಹತ್ತಿರ ಹೋಗಲು ಇಡೀ ಜಿಲ್ಲೆಯ ಜನರೇ ಹೆದರುತ್ತಾರೆ. ಏಕೆಂದರೆ ಈಗ ಅಲ್ಲಿ ಕೇವಲ ಒಬ್ಬಳೇ ದೆವ್ವವಿಲ್ಲ, ಅದಕ್ಕೆ ಸಾಥ್ ನೀಡಲು 4 ಜನ ಯುವಕ ಯುವತಿಯರ ಆತ್ಮಗಳೂ ಜೊತೆಯಾಗಿವೆ. ಕಥೆ ಮುನುವರಿಯುವುದು. ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ.